ಹಾಂ ರೀ. ಬರುವ ತಿಂಗಳ ನವೆಂಬರ್ 1ನೇ ತಾರೀಕು ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾಗಿರುವಂಥ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನ. ಆ ಜನ್ಮದಿನದ ನಿಮಿತ್ತವಾಗಿ ಸುಮಾರು 4 ವರ್ಷಗಳಿಂದ ಕಲಬುರಗಿಯ ಜಿಲ್ಲಾ ಘಟಕದ ವೀರಶೈವ ಲಿಂಗಾಯತ ಮಹಾವೇದಿಕೆಯ ದಯಾನಂದ್ ಪಾಟೀಲ್ರವರ ನೇತೃತ್ವದೊಳಗೆ ಇಡೀ ತಂಡ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಹುಟ್ಟುಹಬ್ಬ ನೆಪ ಮಾಡಿಕೊಂಡು ನಮ್ಮ ವೀರಶೈವ ಲಿಂಗಾಯತ ಸದ್ಭಕ್ತರಿಗೆ ಲಿಂಗ ದೀಕ್ಷೆ ಕೊಡೋ ಮುಖಾಂತರವಾಗಿ ಮತ್ತು ವೀರಮಹೇಶ್ವರ ಜಂಗಮ ಒಟುಗಳಿಗೆ ಅಯ್ಯಾಚಾರ ಮಾಡಿಸುವ ಮುಖಾಂತರವಾಗಿ ಸತತ 4 ವರ್ಷಗಳಿಂದ ಕಾರ್ಯಕ್ರಮವನ್ನು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ವೀರಶೈವ ಧರ್ಮದ ಅಷ್ಟಾವರಣ, ಪಂಚಾಚಾರ, ಶತಸ್ಥಲ ಈ ಎಲ್ಲ ತಿಳುವಳಿಕೆಗಳನ್ನು ಭಕ್ತರಿಗೆ ಕೊಡೋದರ ಮುಖಾಂತರವಾಗಿ ಈ ಒಂದು ನೇತೃತ್ವವನ್ನು ನಮ್ಮ ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನದ ಕ್ರಿಯಾಮೂರ್ತಿಗಳಾಗಿರ್ತಕ್ಕಂಥ ಯಾವ ಬೆಳಗುಂಪಿಯ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ 4 ದಿವಸ ಪರ್ಯಂತರವಾಗಿ 4 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ಯಥಾವತ್ತಾಗಿ ಆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕಿಂತಲೂ ಪೂರ್ವದೊಳಗೆ ಶರಣಬಸಪ್ಪ ಅಪ್ಪ ಅವರು ಮೊನ್ನೆ ತಾನೇ ಲಿಂಗೈಕ್ಯರಾಗಿದ್ದಾರೆ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಸಂಕ್ಷಿಪ್ತವಾಗಿ ಮಾಡ್ಬೇಕಂತ ತಿಳ್ಕೊಂಡು ನಮ್ಮೆಲ್ಲ ದಯಾನಂದ್ ಪಾಟೀಲ್ರವರೆಲ್ಲ ವಿಚಾರ ಮಾಡಿ ನಮ್ಮ ಮಾತೋಶ್ರೀ ಅವರ ಹತ್ರ ಹೋಗಿದಾಗ ಅವರು ಒಂದು ಸ್ಪಷ್ಟವನ್ನು ಪಡಿಸಿದರು. ಇವತ್ತು ಶರಣಬಸವೇಶ್ವರರ ಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯ ಮುಖ್ಯ ಅಲ್ಲ, ನೀವೇನದ ಕಾರ್ಯಕ್ರಮ ಮಾಡೋದು ಭಾಳ ಮುಖ್ಯ ಅದ. ವರ್ಷನ ನೀವು ಹೆಂಗೆ ಮಾಡ್ಕೊಂಬರ್ತೀರಿ ಅದೇ ಥರನೇ ಕಾರ್ಯಕ್ರಮ ಮಾಡ್ಕೊಂಬನ್ನಿರಿ. ನಿಮಗೆಲ್ಲ ಶರಣಬಸವೇಶ್ವರ ಸಂಸ್ಥಾನದ ವತಿಯಿಂದ ಎಲ್ಲ ಅನುಕೂಲತೆಗಳನ್ನು ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟ ನಂತರ ಇಡೀ ನಮ್ಮ ದಯಾನಂದ್ ಪಾಟೀಲ್ರವರ ತಂಡ ಪೂರ್ವ ತಯಾರಿಯೊಳಗಿದೆ. ಇವತ್ತು ಇಷ್ಟಲಿಂಗ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕನ್ನುವಂಥ ವಿಚಾರವನ್ನು ತಿಳಿಸೋದ್ರ ಮುಖಾಂತರವಾಗಿ ಅಷ್ಟಾವರಣ, ಪಂಚಾಚಾರ, ಶತಸ್ಥಲ ಈ ಎಲ್ಲ ನೀತಿಗಳನ್ನು ಭಕ್ತರಿಗೆ ತಿಳಿಸುವಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾವೆ. ಯಾರು ಲಿಂಗವನ್ನು ಧರಿಸಿಕೊಳ್ಬೇಕು, ದೀಕ್ಷೆಯನ್ನು ಪಡ್ಕೊಳ್ಬೇಕನ್ನುವಂಥ ನಮ್ಮ ವೀರಶೈವ ಲಿಂಗಾಯತ ಸದ್ಭಕ್ತರು ಯಾರನ್ನೂ ಕೂಡ ಬಂದವರಿಗೆ ನಿಮ್ಮದು ಇಷ್ಟಲಿಂಗದ ಅರಿವನ್ನು ಕೊಟ್ಟು ಇಷ್ಟಲಿಂಗ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕನ್ನುವಂಥ ವಿಚಾರವನ್ನು ಕೂಡ ಆ ಒಂದು ವೇದಿಕೆ ತಿಳಿಸ್ಕೊಂಡು ಬರ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೇವೆ. ಎಲ್ರಿಗೂ ಶರಣಾರ್ಥಿಗಳು. ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಸಮಿತಿ ವತಿಯಿಂದ ಇದೇ ನವೆಂಬರ್ 1ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ಕಾರ್ಯಕ್ರಮದ ವಿಶೇಷ ಏನಂತಂದರೆ ಬಾಳಪ್ಪ ಅವರು ಹೇಳಿದಾಗೆ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಿರ್ತಕ್ಕಂಥ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರ ಜನ್ಮದಿನದ ಪ್ರಯುಕ್ತ ಶರಣಬಸವೇಶ್ವರ ಕರ್ತೃಗದ್ದಿಗೆ ಏಕಾದಶ ರುದ್ರಾಭಿಷೇಕವನ್ನು, ಅದೇ ರೀತಿಯಾಗಿ 1 ಲಕ್ಷ ಪುಷ್ಪ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ನಾವು ಸತತವಾಗಿ 4ನೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ ಸಮುದಾಯದ ಸದ್ಭಕ್ತರಲ್ಲಿ ಯಾರು ವಿಶೇಷವಾಗಿ ಲಿಂಗ ದೀಕ್ಷೆ ಪಡಿಬೇಕಂತಿದ್ದರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪೂಜ್ಯರ ಸನ್ನಿಧಾನದಲ್ಲಿ ನಾವು ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಮತ್ತು ಇಷ್ಟಲಿಂಗ ಪೂಜೆಯ ಸಾಮೂಹಿಕವಾಗಿ ಇಷ್ಟಲಿಂಗವನ್ನು ಪೂಜೆಯನ್ನು ಮಾಡಿಕೊಂಡು ಆ ಇಷ್ಟಲಿಂಗದ ಒಂದು ಮಹತ್ವವನ್ನು ಸೈಂಟಿಫಿಕ್ ಆಗಿ ನಾವು ಯಾಕೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋಬೇಕು, ಅದರಿಂದ ನಮ್ಮ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ತವೆ ಅಂತಕ್ಕಂಥದ್ದನ್ನು ಈ ಒಂದು ನಮ್ಮ ಸಂಸ್ಕೃತಿಯನ್ನು ಬಿತ್ತುವ ಸಲುವಾಗಿ ಈ ಒಂದು ಪೂಜ್ಯರ ನೇತೃತ್ವದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಆಚಾರ ವಿಚಾರವನ್ನು ಬಿತ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ತಾವೆಲ್ಲರೂ ಬಂದು ಈ ಶರಣನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ನಮ್ಮ ಆಚಾರ ವಿಚಾರವನ್ನು ಮುಂದಿನ ಪೀಳಿಗೆಗೆ ಬಳುವಳಿಗೆ ಆಗಿ ಕೊಡುವಂತಹ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಿಗೂ ಕಳಕಳಿಯ ವಿನಂತಿ. ಸ್ವಾಗತ ಕೋರುತ್ತೇವೆ ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿ.